ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಅಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ವೃಷಭ ರಾಶಿ 2026 ಆಗಸ್ಟ್ ತಿಂಗಳ ಈ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಫಲವನ್ನ ನಾವು ನೋಡೋದಾದ್ರೆ, 12ನೇ ಮನೆ ಅಧಿಪತಿ, ಸಪ್ತಮಾಧಿಪತಿ ರಾಶಿಯಲ್ಲಿ ಇರುವಂತದ್ದು ಇದು ವಿವಾಹಕ್ಕೆ ಕಾರಣವಾಗುತ್ತೆ. ವಿವಾಹದ ಸಾಧ್ಯತೆ, ಎಸ್ಪೆಷಲಿ ನಾಡಿ ಜ್ಯೋತಿಷದ ಪ್ರಕಾರವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಳ್ಳೆಯ ಸಂಬಂಧಗಳು ಬರೋ ಸಾಧ್ಯತೆ ಇರುತ್ತೆ, ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನಾ ತರದ ಅನುಕೂಲಗಳು ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದೆ. ಆದರೆ ಏನಾದ್ರೂ ಒಂದು ಕಿರಿಕಿರಿ, ಜಗಳ, ಮನಸ್ತಾಪಗಳಾಗತ್ತೆ. ಎಷ್ಟೇ ಚೆನ್ನಾಗಿ ಸಂಬಂಧಗಳನ್ನ ನೀವು ನಿರ್ವಹಣೆ ಮಾಡಿದ್ರೂ ಸಹ ನಿಮಗೆ ಅನವಶ್ಯಕವಾಗಿ ಕಿರಿಕಿರಿಗಳು ಮತ್ತು ಮದುವೆ ವಿಚಾರದಲ್ಲಿ ಮನಸ್ತಾಪಗಳು ಬರುತ್ತೆ. ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನ ಮಾಡ್ಬೇಕಾಗತ್ತೆ. 2ನೇ ಮನೆಯಲ್ಲಿರುವಂತಹ ಬುಧ ಗ್ರಹವನ್ನ ನಾವು ನೋಡಿದ್ರೆ ಧನ ಲಾಭ, ದ್ರವ್ಯ ಲಾಭ ಖಂಡಿತವಾಗ್ಲೂ ಆಗತ್ತೆ. ಒಂದು, ನಿಮ್ಮ ನಾಲೆಡ್ಜ್ ಇಂದ ಯಾವ್ದಾದ್ರು ಒಂದು ವ್ಯವಹಾರಗಳನ್ನ ಮಾಡ್ತೀರಾ ಅನ್ಕೊಳ್ಳಿ, ಕಮ್ಯುನಿಕೇಶನ್ ರಿಲೇಟೆಡ್, ರಿಯಲ್ ಎಸ್ಟೇಟ್, ಕೆಲವು ಕಂಪನಿಗಳಿರುತ್ತೆ. ಸೊ ಮಾತಿಗೆ ಸಂಬಂಧಪಟ್ಟಂತ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಗಳನ್ನ ಯಾರು ಮಾಡ್ತಾ ಇದ್ರ, ಅಡ್ವೊಕೇಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಟೀಚಿಂಗ್ ಪ್ರೊಫೆಷನ್ ಮಾಡ್ತಿರೋರಾಗ್ಬೋದು, ಟೀಚಿಂಗ್ ಇನ್ಸ್ಟಿಟ್ಯೂಟ್ ಮಾಡ್ತಿರೋರು ಅಂತ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಹೆಚ್ಚಿನ ಲಾಭ ಈ ಸಮಯದಲ್ಲಿ ಬರುತ್ತೆ. ನೀವೇನಾದ್ರು ಬಿಸ್ನೆಸ್ ಅಲ್ಲಿ ಇದ್ರೆ, ನೀವೊಬ್ರು ಡಾಕ್ಟರ್ ಆಗಿದ್ರೆ ನೀವು ನರ್ಸಿಂಗ್ ಹೋಮ್ ನಡೆಸ್ತಾ ಇರ್ತೀರಾ, ಈ ತರ ಲಾಯರ್ ಆಗಿದ್ರೆ ಲಾ ಫರ್ಮ್ ನಡೆಸ್ತಾ ಇರ್ತೀರಾ, ಈ ತರ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ರೆ ನಿಮ್ಮ ವೃತ್ತಿಯನ್ನ, ದೆನ್ ನಿಮಗೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. 3ನೇ ಮನೆ ಗುರು ಇರೋದ್ರಿಂದ ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ ಸಾಧ್ಯತೆ, ಒಂದು ಶಕ್ತಿ ಇರುವಂತ ಸ್ಥಳಗಳಿಗೆ ಹೋಗುವಂತ ಸಾಧ್ಯತೆ ವೃಷಭ ರಾಶಿಯವರಿಗೆ ಹೆಚ್ಚಾಗಿ ಇದೆ. ಚತುರ್ಥ ಭಾವಾಧಿಪತಿ 3ನೇ ಮನೆಯಿಂದ ಸೈಟ್ ತಗೊಳ್ಳೋದಕ್ಕಾಗಿ, ಮನೆ ತಗೊಳ್ಳೋದಕ್ಕಾಗಿ, ಲ್ಯಾಂಡ್ ಖರೀದಿಗಾಗಿ ಬಹಳ ಸುತ್ತಾಟಗಳನ್ನ ನೀವು ಮಾಡ್ತೀರ. ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ವಿಶೇಷವಾಗಿರೋ ದಾರಿ ನಿಮಗೆ ಸಿಗುತ್ತೆ. ಪಂಚಮಾಧಿಪತಿ ಪಂಚಮದಲ್ಲಿ ಶುಕ್ರನ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ರಾಷ್ಟ್ರಾಧಿಪತಿ ಆಗಿರುವಂತ ಶುಕ್ರ ಪಂಚಮದಲ್ಲಿ ಇರೋದ್ರಿಂದ ಯಾವ್ದಾದ್ರು ಜಾಬ್ ಓರಿಯೆಂಟೆಡ್ ಹೊಸ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಬಹಳ ಅನುಕೂಲ ಆಗುತ್ತೆ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ. ಅದರ ನಂತರದಲ್ಲಿ 11ನೇ ಮನೆಯಲ್ಲಿರುವಂತಹ ಶನಿ ಗ್ರಹವನ್ನು ನೋಡ್ತಾ ಇದ್ದ ನಿಮಗೆ ನಿಜವಾಗ್ಲೂ ಸಹ ವೃತ್ತಿ ಬದುಕಿನಲ್ಲಿ ಬದಲಾವಣೆಗಳಾಗತ್ತೆ. ವೃತ್ತಿಯಲ್ಲಿ ಹೊಸ ವೃತ್ತಿ ಸಿಗ್ಬೋದು, ವೃತ್ತಿಯಲ್ಲಿ ಬದಲಾವಣೆ ಆಗ್ಬೋದು, ಅನುಕೂಲಗಳಾಗ್ಬೋದು, ಪ್ರಮೋಷನ್ ಸಿಗ್ಬೋದು, ನಾನಾ ತರದ ಅನುಕೂಲಗಳು ಈ ಒಂದು ರಾಶಿಯಲ್ಲಿ ಜನಿಸಿದಂತವರಿಗೆ ಖಂಡಿತವಾಗ್ಲೂ ಆಗುತ್ತೆ. ಅನಂತರದಲ್ಲಿ ದಶಮ ಭಾವದಲ್ಲಿರುವಂತಹ ರಾಹು ಗ್ರಹದಿಂದ ನೀವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮಗೆ ಬೇರೆ ವ್ಯಕ್ತಿಗಳಿಂದ ಕಿರಿಕಿರಿಗಳು, ನಾನಾ ತರದಲ್ಲಿ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಸಡನ್ ಚೇಂಜಸ್ ಗಳಿರುತ್ತೆ. ನೀವು ಇಷ್ಟಪಡದೆ ಇರುವಂತ ವಾತಾವರಣ, ಯಾಕಂದ್ರೆ ಅಲ್ಲಿಂದ ಚತುರ್ಥ ಭಾವವನ್ನ ರಾಹು ನೋಡ್ತಾನೆ. ರಾಹು ನೋಡುದು ಚತುರ್ಥ ಭಾವ ಆಗಿರೋದ್ರಿಂದ ನಿಮ್ಮ ವರ್ಕ್ ಮಾಡುವಂತ ಪ್ಲೇಸ್ ಇಂದ ನೀವು ಹೊರಗಡೆ ಹೋಗ್ಬೋದು, ವರ್ಕ್ ಮಾಡೋ ಜಾಗದಿಂದ ಹೊರಗಡೆ ಹೋಗ್ಬೋದು, ಬೇರೆ ಕಡೆ ನಿಮಗೆ ಜಾಬ್ ಆಗ್ಬೋದು. ಈ ಸಾಧ್ಯತೆಗಳು, ಓಡಾಟಗಳು ನಿಮಗೆ ಅತಿ ಹೆಚ್ಚಾಗಿರುತ್ತೆ ವೃಷಭ ರಾಶಿಯಲ್ಲಿ ಜನಿಸಿದಂತವರಿಗೆ. ಆಮೇಲೆ ವಿವಾಹ ಕೂಡ ಆಗತ್ತೆ ಅಂತ ನಾನು ಹೇಳಿದೀನಿ. ಆಮೇಲೆ ವ್ಯಾಪಾರಕ್ಕೆ, ಬಿಸ್ನೆಸ್ಗೆ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಬಹಳ ಒಳ್ಳೆಯದು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು. ಆಮೇಲೆ ವೆಹಿಕಲ್ ಓಡಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ರಾಶಿಯಲ್ಲಿ ಕುಜಗ್ರಹ ಇರೋದ್ರಿಂದ ಸಣ್ಣ ಪುಟ್ಟ ಏಟುಗಳು ಬೀಳೋ ಸಾಧ್ಯತೆ ಇರುತ್ತೆ. ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧಿಸಿದಂತೆ.